ಸಮುದಾಯದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ನಮ್ಮನ್ನು ಹೊಗಳಿದಂಥವ್ರನ್ನೂ ನಾನು ಸ್ವಾಗತ ಮಾಡ್ತೀನಿ. ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡಿದಂಥವ್ರ ಹೇಳಿಕೆಗಳನ್ನು ನಾನು ಯಾವ ಕಾರಣಕ್ಕೂ ಸಹ ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ. ಬಸವಣ್ಣವ್ರ ತತ್ವದಂತೆ ನಿಂದಿಸುವವನು ನಮ್ಮವನೇ, ಹೊಗಳುವವನು ನಮ್ಮವನೇ. ಹಾಗಾಗಿ ಇವತ್ತು ಪಂಚಮಸಾಲಿ ಪೀಠವನ್ನು ಕೂಡಲ ಸಂಗಮದಲ್ಲಿ 2008ನೇ ಇಸವಿಯಲ್ಲಿ ಸ್ಥಾಪನೆ ಮಾಡಿದಂಗೆ ಇಲ್ಲಿವರೆಗೆ ನನಗೆ ಭಕ್ತರ ಮನೆಗಳೇ ನನ್ನ ಶ್ರೀಪೀಠವಾಗಿದೆ. ಪ್ರತಿ ಹಳ್ಳಿಗಳೇ ನನ್ನ ಕೂಡಲ ಸಂಗಮವಾಗಿದೆ. ನಮ್ಮ ಸಮಾಜದ ಕಟ್ಟಕಡೆಯ ಮಗುವಿನ ಕಣ್ಣೀರನ್ನು ಒರೆಸಬೇಕು, ಅಸಂಘಟಿತವಾಗಿರ್ತಕ್ಕಂಥ ಸಮಾಜವನ್ನು ಸಂಘಟನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನೀವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸಮಾಜದಲ್ಲಿ ಗೊಂದಲಗಳು ಬರೋದು ಸಹಜ. ದೊಡ್ಡ ಸಮಾಜ, ಕೆಲವರು ಅಜ್ಞಾನಕ್ಕೆ ಒಳಪಟ್ಟಿನೋ ಮತ್ತು ಯಾವುದಾದ್ರೂ ಆಸೆ ಆಮಿಷಕ್ಕೆ ಒಳಪಟ್ಟಿಯೋ ನಮ್ಮ ಮೇಲೆ ವಿನಾಕಾರಣ ಟೀಕೆ ಟಿಪ್ಪೆಗಳನ್ನು ಮಾಡ್ತಾರೆ. ನಾನು ಇವತ್ತಿನವ್ರು ಯಾವುದೇ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡಿದವರಲ್ಲ, ಸಮಾಜದ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು. ಸಮಾಜ ಪರವಾಗಿ ಯಾರು ನಿಂತಿದ್ದಾರೋ ಅವ್ರು ಯಾರೇ ಇರಲಿ, ಒಬ್ಬ ಸಾಮಾನ್ಯ ಇರ್ಬೋದು, ಸಮಾಜದ ಉನ್ನತ ವ್ಯಕ್ತಿ ಇರ್ಬೋದು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು, ಈ ರಾಜ್ಯದ ಮಂತ್ರಿ ಇರ್ಬೋದು, ನಮ್ಮ ಸಮಾಜದ ಪರವಾಗಿ ಯಾರು ದುಡಿದಿದ್ದಾರೋ ಅವರ ಪರವಾಗಿ ಆಯಾ ಸಂದರ್ಭಕ್ಕನುವಾಗಿ ನಾನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಉದ್ದೇಶ ಯಾರು MLA ಮಾಡಲಿಕ್ಕೆ, ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಶ್ರೀಪೀಠವನ್ನು ಕಟ್ಟಿದ್ದಲ್ಲ, ಸಮಾಜದ ಕಣ್ಣೀರನ್ನು ಒರೆಸಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು. ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದೆ. ಸಾವಿರಾರು ಮಠಾಧೀಶರು ಮಠಗಳು ಶ್ರೀಮಂತವಾಗಿದೆ. ಅಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರಗಳನ್ನು ಒಳಗೊಂಡು ಅವರೆಲ್ಲ ಪೂಜ್ಯರು ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವೆಲ್ಲಗಳು ಬೇಡ, ನಮ್ಮದೇ ಆಗಿರ್ತಕ್ಕಂಥ ಶ್ರೀಪೀಠವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಪೀಠ ಮಾಡಿದ ಮೇಲೆ ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತು ಕೊಟ್ಟುವಂತನಲ್ಲ. ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದರೆ, ಪೀಠ ಎನ್ನುವಂಥದ್ದು 4 ಇಟ್ಟಿಗೆಗಳಿಂದ ಸಿಮೆಂಟಿಂದ ಮಾಡಿರ್ತಕ್ಕಂಥ ಪೀಠವಲ್ಲ, ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದೀನಿ. ಹಣವನ್ನು ಗಳಿಸುವಂಥ ಪ್ರಯತ್ನ ಮಾಡಿಲ್ಲ, ಜನವನ್ನು ಗಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಮಠವನ್ನು ಕಟ್ಟಿಲ್ಲ, ಸಮಾಜವನ್ನು ಪ್ರಾಮಾಣಿಕ ಕಟ್ಟಿದ್ದೀನಿ. ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನನ್ನ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಹೀಗಾಗಿ ನನಗೆ ನನ್ನ ಶ್ರೀಪೀಠ ನನ್ನ ಸಮಾಜವೇ ನನ್ನ ಶ್ರೀಪೀಠ, ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ. ಅವರಿಗೋಸ್ಕರವಾಗಿ ದಿನದ 24 ಗಂಟೆ ಜೀವನದ ಉಸಿರಿರೋಗಿ ನಾನು ದುಡಿದಿದ್ದೀನಿ. ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗಬೇಕು ಅಂತ ಐತಿ, ಆದರೆ ನಾನು ಸಮಾಜಕ್ಕೆ ಅರ್ಪಣೆ ಆಗಿದ್ದೀನಿ. ಕೂಡಲ ಸಂಗಮದಲ್ಲಿ ಶ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದೆ. ಇವತ್ತು ನಾನು ಬಯಲಾಗಿದ್ದೇನೆ, ಬಯಲೇ ಸಮಾಜ ಸಂಘಟನೆ ಮಾಡಕತ್ತೀನಿ. ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟಕಡೆಯ ವ್ಯಕ್ತಿಯರ ಕಣ್ಣೀರನ್ನು ಒರೆಸುವಂಥ ಪ್ರಯತ್ನ ಮಾಡಕತ್ತೀನಿ. ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿ ನನಗೆ ಮುಖ್ಯವಲ್ಲ. ನನಗೆ ನನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ. ನಾನು ಸಮಾಜಕ್ಕೋಸ್ಕರವೇ ಜೀವನ ಮುಡುಪಾಗಿಟ್ಟಿದ್ದೀನಿ, ಮುಂದೆಯೂ ಸಮಾಜಕ್ಕೋಸ್ಕರ ಜೀವನ ಮುಡುಪಾಗಿಡ್ತೀನಿ. ನನ್ನ ಸಮಾಜದ ಕಟ್ಟಕಡೆ ವ್ಯಕ್ತಿ ನಾನು ಎಲ್ಲಿರಬೇಕು, ಹೆಂಗಿರಬೇಕು, ಯಾವ ಥರ ಬದುಕಂತೇಳಿ ಅವನು ನನಗೇನು ಸಲಹೆ ಕೊಡ್ತಾನೋ ಆ ಸಲಹೆ ಪ್ರಕಾರವಾಗಿ ಇವತ್ತಿನವರೆಗೆ ನಾನು ಜೀವನ ಮಾಡ್ಕೊತ ಬಂದೆ.